ಖಾಸಗಿ ಬಸ್ಗಳಿಂದ ಸುಲಿಗೆ ಜೋರಾಗಿದ್ದು ಬಿಎಂಟಿಸಿಯಿಂದ ಗುಡ್ ನ್ಯೂಸ್. ದೀಪಾವಳಿ ಹಬ್ಬ ಹಿನ್ನೆಲೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಾಥ್ ನೀಡಿವೆ. ಖಾಸಗಿ ಬಸ್ಗಳಿಂದ ಸುಲಿಗೆ ಜೋರಾಗಿದೆ, ಹೀಗಾಗಿ ಪ್ರಯಾಣಿಕರು ಕಂಗೆಟ್ಟಿದ್ದಾರೆ. ಇದರ ಮಧ್ಯೆ ಈಗ ಬಿಎಂಟಿಸಿಯಿಂದ ಗುಡ್ ನ್ಯೂಸ್ ಕೊಟ್ಟಿದೆ ಜನರಿಗೆ. ಬಿಎಂಟಿಸಿ ದೀಪಾವಳಿ ಹಬ್ಬ ಹಿನ್ನೆಲೆ ಕೆಎಸ್ಆರ್ಟಿಸಿಗೆ ಬಿಎಂಟಿಸಿ ಬಸ್ ಸಾಥ್ ಕೊಟ್ಟಿದ್ದು ದೂರದ ಊರುಗಳಿಗೂ ತೆರಳಲಿವೆ. ಹಾಗಂದ್ರೆ ಬಿಎಂಟಿಸಿ ಬಸ್ಗಳು ಈಗಾಗಲೇ ಬಿಎಂಟಿಸಿ ಬಸ್ಗಳು ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ತೆರಳುತ್ತಾ ಇದ್ವು. ಇದರ ಮಧ್ಯೆ ಈಗ ಮತ್ತಷ್ಟು ಸಾಥ್ ಕೊಟ್ಟಿದೆ ಬಿಎಂಟಿಸಿ. ಕೆಎಸ್ಆರ್ಟಿಸಿ ಬಸ್ಗಳ ಜೊತೆ ಬಿಎಂಟಿಸಿ ಬಸ್ಗಳ ಬಳಕೆ ಮಾಡಲಾಗ್ತಾ ಇದೆ. ಹೊರ ಜಿಲ್ಲೆಗಳಿಗೂ ತೆರಳಲಿವೆ ಬಿಎಂಟಿಸಿ ಬಸ್ಗಳು. ಒಟ್ಟು 900 ಬಸ್ಗಳು ವಿವಿಧ ಜಿಲ್ಲೆಗಳಿಗೆ ಸಂಚಾರ ಮಾಡಲಿವೆ ಅಂತ. ನಾಳೆಯಿಂದ ಅಕ್ಟೋಬರ್ 20ರವರೆಗೂ ಹೊರ ಜಿಲ್ಲೆಗೆ ಬಿಎಂಟಿಸಿ ಸಂಚಾರ ಮಾಡಲಿದ್ದು ಮೈಸೂರು, ಕೊಳ್ಳೇಗಾಲ, ಚಿತ್ರದುರ್ಗ, ಅರಕಲಗೂಡು, ಧರ್ಮಸ್ಥಳ, ಹೊಸದುರ್ಗ, ಶಿವಮೊಗ್ಗ, ರಾಯಚೂರು, ಬಳ್ಳಾರಿ, ಯಾದಗಿರಿ ಸೇರಿ ಹಲವು ಜಿಲ್ಲೆಗಳಿಗೆ ಬಿಎಂಟಿಸಿ ಸಂಚಾರ ಮಾಡಲಿವೆ ಅಂತ. ಈಗಾಗಲೇ ಪ್ರಯಾಣಿಕರಿಗೆ ಖಾಸಗಿ ಬಸ್ಗಳಿಂದ ತಲೆ ತಿರುಗಿದಂತಾಗಿದೆ. ಇದರ ಮಧ್ಯೆ ಈಗ ಬಿಎಂಟಿಸಿ ಸಾಥ್ ಕೊಟ್ಟಿದೆ ಜನರಿಗೆ. ಹಬ್ಬಕ್ಕೆ ವಿವಿಧ ಜಿಲ್ಲೆಗಳಿಗೆ ತೆರಳುವಂತೆ ಬಿಎಂಟಿಸಿ ಸಾಥ್ ನೀಡಿರುವಂಥದ್ದು. ಮೈಸೂರು, ಕೊಳ್ಳೇಗಾಲ, ಚಿತ್ರದುರ್ಗ, ಅರಕಲಗೂಡು ವಿವಿಧ ಜಿಲ್ಲೆಗಳಿಗೆ, ಧರ್ಮಸ್ಥಳ ಆಗಿರ್ಬೋದು, ಹೊಸದುರ್ಗ ಆಗಿರ್ಬೋದು, ಶಿವಮೊಗ್ಗ, ರಾಯಚೂರು, ಹೀಗೆ ಬಳ್ಳಾರಿ, ಯಾದಗಿರಿ ಸೇರಿ ಹಲವು ಜಿಲ್ಲೆಗಳಿಗೆ ಬಿಎಂಟಿಸಿ ಸಂಚಾರ ನಡೆಸಲಿದೆ ಅಂತ.